ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ವಿಶ್ವಾಸ್. ಇವತ್ತಿನ 9ನೇ ದಿನದ ಮಂತ್ರಮಾಲ ಚೈತನ್ಯವನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಟಾಪಿಕ್ ಬಂದು ಪಾಸಿಬಲ್ ಅಂಡ್ ಇಂಪಾಸಿಬಲ್, ಸಾಧ್ಯ ಅಸಾಧ್ಯ. ಸೊ ಇಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಸೊ ನಾವು ಯಾವುದನ್ನ ಒಂದು ಗುರಿ ಅಥವಾ ಒಂದು ಕೆಲಸವನ್ನ ಕೈಗೆತ್ಕೊಂಡಾಗ ನಮ್ಮಲ್ಲಿ ನೂರಾರು ಅಡೆತಡೆಗಳು ಬರ್ತವೆ. ಸೊ ಯಾವುದನ್ನು ನಾವು ಮಾಡಕ್ಕಾಗಲ್ಲ ಅಂತಲ್ಲ, ಎಲ್ಲದನ್ನು ಮಾಡ್ಬೋದು. ಸೊ ಮಾಡ್ಬೇಕು ಅಂದಾಗ ಆ ವೇ ಇದೆಯಲ್ಲ, ಆ ವೇ ಚೂಸ್ ಮಾಡ್ಕೊಂಡು ಆ ವೇಲಿ ನಾವು ಹೋಗೋ ಸ್ಪೀಡ್ ಆಗಿರ್ಬೋದು ಅಥವಾ ಆ ಒಂದು ಪರಿಪಕ್ವತೆ ಆಗಿರ್ಬೋದು, ಅದು ಇಂಪಾರ್ಟೆಂಟ್ ಆಗ್ತದೆ. ಸೊ ನಾವ್ ಯಾವ್ದನ್ನೇ ಆಗ್ಲಿ ಒಂದು ಗುರಿನ ಕೈಗೆತ್ಕೊಂಡಿರ್ತೀವಿ, ನಮ್ಮಲ್ಲಿ ನಾನಾ ತರಹ ಆ ಗುರಿನ ಯೋಚನೆ ಮಾಡೋದಕ್ಕಿಂತ ಅಥವಾ ಅದನ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚೆನೆ ನಾವು ಅರ್ಧ ಸೋತೋಗಿರ್ತೀವಿ. ಫಸ್ಟ್ ಆಫ್ ಆಲ್ ನಮ್ಗೆ ಇದಾಗಲ್ಲ, ಸೊ ನಾನ್ ಮಾಡ್ಬೇಕಾ, ಬಿಡು, ಈ ತರ ನಮ್ಮಲ್ಲಿ ನಾನಾ ತರದ ಕೆಟ್ಟ ಆಲೋಚನೆಗಳು ಬಂದಾಗ ಅದು 100% ಆಗಲ್ಲ. ಐ ಕ್ಯಾನ್ ಡು ಇಟ್ ಅಂತ ನಾವ್ ಯಾವಾಗ ಹೊರಡ್ತೀವಿ, ಅವಾಗ ಪ್ರಯತ್ನ ಮಾಡಿದಾಗ ಅಟ್ಲೀಸ್ಟ್ ಅದ್ರ ಹತ್ರನಾರು ಹೋಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್, ಅನುಭವನ ಪಡ್ಕೊಂಡ್ ಬರ್ತೀವಿ. ಆ ಅನುಭವ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಯೋಜನೆ ಕೈ ಹಾಕ್ದಾಗ ನಮ್ಗೆ ಎಷ್ಟೋ ಯೂಸ್ ಆಗ್ತಾ ಹೋಗ್ತದೆ, ಸಹಾಯ ಆಗ್ತದೆ. ಸೊ ಹಂಗೆ ಏನಂತಾರೆ, ಅಸಾಧ್ಯ ಅಸಾಧ್ಯ ಅಂತಕ್ಕಂಥದ್ದು ಯಾವುದು ಇಲ್ವೇ ಇಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲ ಶಕ್ತಿ ನಮ್ಮೊಳಗೆ ಇರುತ್ತೆ. ಸೊ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಷ್ಟೇನೆ. ಸೊ ಈ ಬ್ರಹ್ಮಾಂಡದಲ್ಲಿ ಅಥವಾ ಈ ಸಮಾಜದಲ್ಲಿ ನಾವ್ ಎಲ್ಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ನಮ್ ಕೈಯಲ್ಲಿದೆ. ಪ್ರಕೃತಿಯಿಂದ ಹಿಡ್ದಿ ಅಥವಾ ಈ ಟೋಟಲಿ ತಗೊಂಡಾಗ ಎಲ್ಲಾ ಶಕ್ತಿನೂ ನಮ್ಮೊಳಗೆ ಇರುತ್ತೆ. ಆ ಶಕ್ತಿಯನ್ನು ನಾವು ಬಳಸ್ಕೊಂಡಾಗ ಇಂಪಾಸಿಬಲ್ ಅಂತ ಏನ್ ಹೇಳ್ತೀವಿ ಅದು ಸಾಧ್ಯ. ಸಾಧ್ಯ ಅಸಾಧ್ಯ ಅಂತಕ್ಕಂಥ ಹೊರಟಾಗ ಆ ಸಾಧ್ಯವನ್ನ ನಾವು ಆಲ್ಮೋಸ್ಟ್ ಮಾಡ್ಬೋದು. ಯಾವ್ದನ್ನು ಮಾಡಲ್ಲ ಅಥವಾ ನನ್ ಕೈಲಿ ಆಗಲ್ಲ ಅಂತ ತಿಳ್ಕೊಂಡಾಗ ಏನೂ ಮಾಡಕ್ಕಾಗಲ್ಲ. ಇಲ್ಲ ನಾನು ಮಾಡಬಲ್ಲೆ ಅಂತ ಹೊರಟಾಗ ಏನ್ ಬೇಕಾದ್ರೂ ಮಾಡ್ತೀವಿ. ಎಕ್ಸಾಂಪಲ್, ಈಗ ಒಂದು ಎಕ್ಸಾಮ್ಸ್ ಅಥವಾ ಒಂದು ಯಾವ್ದೋ ಒಂದು ಪ್ರಾಜೆಕ್ಟ್ ಅಥವಾ ಪೆಂಡಿಂಗ್. ಸೊ ಈ ತರ ನಾವು ತುಂಬಾ ಚೆನ್ನಾಗಿ ಹೇಳ್ದ ಹೋಗ್ಲೇ ಅವನು. ಈಗ ಒಂದೇನೋ ಒಂದ್ 25 ದಿವಸ ಅಥವಾ 30 ದಿವಸ ಅಂತ ಇರುತ್ತೆ. ಸೊ ನಾವೇನ್ ಮಾಡ್ಕೊಂಡಿರ್ತೀವಿ, ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿರ್ತೀವಿ. ಪೆಂಡಿಂಗ್ ಅಲ್ಲಿ ಇಟ್ಟಿ ಲಾಸ್ಟ್ ಡೇಲ್ ನಾವು ಹೋಗ್ತೀವಿ. ಸೊ ಅವಾಗ ಹೆಂಗಾಗುತ್ತೆ ಅಂದ್ರೆ ಒಂಥರ ರಿಸ್ಕ್, ಮಾಡ್ಲಿಲ್ವಲ್ಲ. ಸೊ ಈಗ ಏನ್ ಹೇಳ್ತಾರೆ ಅಂದ್ರೆ, ರಿಸ್ಕ್ ಇಸ್ ಬೆಟರ್ ದೆನ್ ರಿಗ್ರೆಟ್. ರಿಗ್ರೆಟ್ ಪಡೋದ ರಿಸ್ಕ್ ತಗೊಳಕ್ ರೆಡಿ ಇರ್ಬೇಕು ನಾವು, ಅವಾಗ ಅದು ಪಾಸಿಬಲ್ ಆಗುತ್ತೆ. ಸೊ ಹಂಗೆ ಯಾವ್ದನ್ನೇ ಆಗ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಕೈ ಹಾಕಿದ್ರೆ ಆ ಕೆಲ್ಸಕ್ಕೆ ಅದು ಯಾವ್ದನ್ನು ಕೂಡ ಸ್ಟಾಪ್ ಆಗಲ್ಲ. ಸೊ ಎಲ್ಲವನ್ನು ನಾವು ಮಾಡ್ಬೋದು. ನಾವ್ ಯಾವ್ದನ್ನು ಮಾಡಕ್ಕಾಗಲ್ಲ ಅಂದ್ರೆ ಈ ಸೋಂಬೇರಿತನ ಅಥವಾ ನಮ್ಮೊಳಗಿರ್ತಕ್ಕಂಥ ಒಂದು ಏನದು ಗಿಲ್ಟ್, ಅಥವಾ ನನ್ ಕೈಲಾಗಲ್ಲ. ಸೊ ಈ ತರ ನಮ್ಮಲ್ಲಿ ಇಂಜರಿಗೆ ಬಂದಾಗ ನಾವ್ ಏನೇನೂ ಮಾಡಕ್ಕಾಗಲ್ಲ. ನಿನ್ನೊಳಗ ಶಕ್ತಿ ಕೆಪಾಬಿಲಿಟಿ ಇದ್ರೂನು ನಿಮ್ಗೆ ಆ ಕೆಟ್ಟ ಆಲೋಚನೆಗಳು ಒಂದ್ಸರಿ ಮೈಂಡ್ ಅಲ್ಲಿ ಬಂದ್ರೆ ನನ್ ಕೈಲಿ ಆಗಲ್ಲ ಅಂತ ಅದು ನಿಮ್ಮನ್ನ ತುಳಿಯುತ್ತೆ ಹೊರತು ಮೇಲ್ ಬೆಳೆಸ್ಲಿಕ್ಕೆ ಆಗಲ್ಲ. ನಿಮ್ಮ ತನ ಅಲ್ಲಿ ಹೊರಟೋಗ್ಬಿಡುತ್ತೆ. ನಿಮ್ಗೆ ಯಾವಾಗ ಮೈಂಡಿಗೆ ನನ್ ಕೈಲಿ ಆಗಲ್ಲ ಅಂತ ಈ ತರ ಥಾಟ್ ಬಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಏನೋ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಅದು ಆಟೋಮೆಟಿಕ್ ಲೋ ಆಗ್ಬಿಡುತ್ತೆ. ಸೊ ಹಂಗಾಗಿ ಯಾವ್ದನ್ನೇ ಆಗ್ಲಿ ಒಂದು ವೇ ಚೂಸ್ ಮಾಡ್ಕೊಬೇಕು. ಯಾವುದೇ ಥಾಟ್, ಕೆಟ್ಟ ಥಾಟ್ ಇಟ್ಕೊಬಾರ್ದು. ಇಲ್ಲ ನಾನು ಹೋಗ್ತೀನಿ, ನಾನು ಮಾಡ್ತೀನಿ. ಸೊ ವಾಟ್ ಯು ಥಿಂಕ್ ಯು ಬಿಕಮ್. ನೀನ್ ಏನ್ ಥಿಂಕ್ ಮಾಡ್ತೀಯೋ ಅದೇ ನಿನ್ ಕಣ್ ಮುಂದೆ ಇರುತ್ತೆ. ಸೊ ಹಂಗೆ ಓಕೆ, ಇವಾಗ ನಾನು ಯಾವ್ದೋ ಒಂದು ಗುರಿ, ಇಲ್ಲ ಎಕ್ಸಾಮ್ ಇದೆ ನಂಗೆ ನಾಳೆ, ನಾನು ಇವತ್ತು ರಾತ್ರಿ ಓದ್ತೀನಿ, ಅಥವಾ ಏನು 15 ಡೇಸ್ ಇದೆ ಆ ಟೈಮ್ನಲ್ಲಿ ನಾನು ಓದ್ತೀನಿ, ಬರಿತೀನಿ. ಇದು ಎಕ್ಸಾಮ್ಗೆ ಅಂತಲೇ ಇಲ್ಲ, ಎಲ್ಲಾ ಕೆಲ್ಸಕ್ಕೂ ಅಪ್ಲೈ ಮಾಡ್ಕೊಬೇಕು. ನಿಜ ಜೀವನದಲ್ಲಿ ಅಪ್ಲೈ ಮಾಡ್ಕೊಬೇಕು. ಆಗ ಅಪ್ಲೈ ಮಾಡ್ಕೊಂಡಾಗ ಪ್ರತಿಯೊಂದು ಸಾಧ್ಯ ಆಗುತ್ತೆ. ಆಮೇಲೆ ಈ ಸಾಧ್ಯನ ಹಿಂಗೇನ್ರೆ ಏನೋ ಒಂಥರ ಅಲ್ಲ, ಅದನ್ನ ಎಂಜಾಯ್ ಮಾಡ್ಕೊಂಡು ನಾವ್ ಅದನ್ನ ಲೀಡ್ ಮಾಡ್ಬೇಕು. ಅದಕ್ಕೆ ಒಂದ್ಸಲ ಟೈಮ್ ಕೊಟ್ಟು ಅದು ಓಕೆ, ಒಂದು ಏನೋ ನಮ್ಮ ಕನ್ಸಿಸ್ಟೆನ್ಸಿ ಲೆವೆಲ್ ಇರುತ್ತೆ, ಅದರಿಂದ ಕೂಡ ಯೂಸ್ ಆಗುತ್ತೆ. ಅದನ್ನ ನಾವು ಎಂಜಾಯ್ ಮಾಡ್ಕೊಂಡು ಯಾವ್ದನ್ನೇ ಆಗ್ಲಿ ಆ ವೇ ಕಡೆ ಅಥವಾ ಆ ಸಾಧನೆ ಕಡೆ ಹೊರಡ್ಬೇಕು. ಸೊ ನಾವು ಅದನ್ನೇ ಜೀವನ ಪೂರ್ತಿ ಹಾಗೆ ಹೀಗೆ ತುಂಬಾ ಡೆಡಿಕೇಟ್ ಮಾಡಿ ಕಷ್ಟಪಟ್ಟು ಒಂಥರ ಫುಲ್ ಏನೋ ಒಂಥರ ಅದನ್ನೇ ದೊಡ್ಡ ಕೆಲಸ ಅನ್ಕೊಂಡು ಹೋದಾಗ ಅದು ರಿಸ್ಕ್ ಆಗುತ್ತೆ, ಬೇಡ. ಸೊ ನಮ್ಮ ರಿಯಲ್ ಲೈಫ್ ನಲ್ಲಿ ನಾವು ಪ್ರತಿದಿನ ಹೇಗಿರ್ತೀವಿ ಹಾಗೇನೆ ಅದನ್ನ ಪ್ರತಿನಿತ್ಯ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಅಥವಾ ತೊಡಗಿಸ್ಕೊಳ್ಳೋದು, ಈ ತರ ಮಾಡ್ತಾ ಹೋದಾಗ ಯಾವ್ದನ್ನು ಕಷ್ಟ ಆಗಲ್ಲ. ಯಾವ್ದನ್ನ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ, ಆಲ್ ಪವರ್ ಇಸ್ ವಿತ್ ಇನ್ ಯು, ಕ್ಯಾನ್ ಡು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ. ಅಂದ್ರೆ ಎಲ್ಲ ಶಕ್ತಿಯು ನಿನ್ನೊಳಗೆ ಇದೆ, ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಯಾವಾಗ ಬೇಕಾದ್ರೂ. ಸೊ ಈ ತರ ಹೇಳ್ತಾರೆ. ಸೊ ಥ್ಯಾಂಕ್ ಯು.